ನೋಡಿ ನಮ್ಮೂರಲ್ಲಿ ಟೂರ್ನಮೆಂಟ್ ಮಾಡ್ತಿದ್ದಾರೆ. ಸೊ ತುಂಬ ವರ್ಷ ಆದಮೇಲೆ ಸೊ ಅದಕ್ಕೆ ಟೀ ಶರ್ಟ್ನ ಕಸ್ಟಮೈಸ್ ಮಾಡಿಸಿದ್ರು ಬಸವೇಶ್ವರ ಯುವಕರ ಸಂಘ ಅಂತ. ಸೊ ಈ ಕಡೆ ನೋಡಿ ಏನು ಲೋಗೋ ಇದೆ, HPL ಸೀಸನ್ 1 ಅಂತ ಹಾಕ್ಸಿದ್ದಾರೆ. ಸೊ ಇದು ಕಸ್ಟಮೈಸ್ ಟೀ ಶರ್ಟು ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಅದಾದಮೇಲೆ ಇದು ಮ್ಯಾನೇಜ್ಮೆಂಟ್ಗೆ, ಆ್ಯಕ್ಚುಲಿ ಕ್ರಿಕೆಟ್ ಆಡೋರಿಗೆ ಇನ್ನೂ ಆರ್ಡರ್ ಮಾಡಿದ್ದಾರೆ, ಇನ್ನೂ ಬಂದಿಲ್ಲ. ಇದು ಯಾರ್ಯಾರು ಊರಲ್ಲಿ ಮ್ಯಾನೇಜ್ಮೆಂಟ್ ಮಾಡ್ತಿರ್ತಾರಲ್ಲ ಅವರಿದಷ್ಟೇ ಟೀ ಶರ್ಟ್ಸ್ ಇದು. ಅದಾದಮೇಲೆ ನಮ್ಮ ಮನೆಯಲ್ಲೇ ಆರ್ಗನೈಸ್ ಮಾಡಿದರು ಸೊ ರೂಮಲ್ಲಿ, ಸೊ ಅದಕ್ಕೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ ಇದು 3rd ಪ್ರೈಸು ಟ್ರೋಫಿ, ಇದು 2nd ಪ್ರೈಸ್ಗೆ, ಮತ್ತು ಇದು 1st ಪ್ರೈಸ್ಗೆ ವಿನ್ ಆಗೋರಿಗೆ. 3rd ಪ್ರೈಸ್ ಅವ್ರಿಗೆ 10,000, 2nd ಪ್ರೈಸ್ ಅವ್ರಿಗೆ 20,000 ಮತ್ತು 1st ಪ್ರೈಸ್ ಅವ್ರಿಗೆ 30,000 ಸಿಗುತ್ತೆ. ಅದಾದ್ಮೇಲೆ ನೋಡಿ ಇದು ಕ್ರಿಕೆಟ್ಗೆ ಬಾಲ್ ಎಲ್ಲನೂ ತಗೊಂಬಂದಿದ್ದಾರೆ. ಚೆನ್ನಾಗಿದೆ. ಸೊ ಇದೇ ಮಂತ್ 21st ಮಾರ್ಚಲ್ಲಿ ಟೂರ್ನಮೆಂಟ್ ಇರುತ್ತೆ ಊರಲ್ಲಿ. ಫ್ರೆಂಡ್ಸ್, ಇವತ್ತು ಮ್ಯಾಚ್ ಡೇ. ಸೊ ಶಿವು ಏನು ಹೇಳ್ತಾರೆ ಆಗಿದೆ ಇವತ್ತು, ಯಾಕಂದರೆ 15 ಡೇಸಿಂದ ಒಂದು ಕಡೆ ಆರ್ಗನೈಸಿಂಗ್ ಕಡೆ ಗಮನ ಕೊಡಬೇಕಿತ್ತು, ಮತ್ತು ಇನ್ನೊಂದು ಕಡೆ ವೀಕೆಂಡ್ಸಲ್ಲಿ ಎಲ್ಲ ಹುಡುಗರಿಗೂ ಜೊತೆ ಪ್ರಾಕ್ಟೀಸ್ ಮಾಡಬೇಕಿತ್ತು. ಸೊ ಎರಡೂ ರೆಸ್ಪಾನ್ಸಿಬಿಲಿಟೀಸ್ನ ಚೆನ್ನಾಗಿ ನಿಭಾಯಿಸಬೇಕಾಗಿತ್ತು. ಸೊ ಇವತ್ತು ಮ್ಯಾಚ್ ಡೇ. ಸೊ ಫೈನಲಿ ಮ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಇನ್ನು 8 o'clockಗೆ ಇನಾಗ್ರೇಷನ್ ಇದೆ, ಮತ್ತು 9:15 ಮ್ಯಾಚ್ ಸ್ಟಾರ್ಟ್ ಆಗಿದೆ. ಸೊ ಚೆನ್ನಾಗಿ ಅನಿಸ್ಬೇಕು ಇವತ್ತು ಮ್ಯಾಚ್. ನನ್ನ ಎಲ್ಲ ಟೀಮ್ ಮ್ಯಾಚ್ಗಳಿಗೂ ಆಡ್ತಿರೋ ಹುಡುಗರಿಗೆಲ್ಲರಿಗೂ ಆಡೋ ಅವಕಾಶ ಸಿಗಬೇಕು, ಮತ್ತು ಅವ್ರಿಗೊಂದು ಪ್ಲ್ಯಾಟ್ಫಾರ್ಮ್ ಆಗಬೇಕಿದು ಅಂತ ಅನ್ನೋದಷ್ಟೇ ನನ್ನ ವಿಷ್. ಟೂರ್ನಮೆಂಟ್ ಎಷ್ಟು ವರ್ಷದಿಂದ ಮಾಡಿದ್ರಿ? ಟೂರ್ನಮೆಂಟು ನಮ್ಮೂರಲ್ಲಿ ಮೊದಲು ಮಾಡ್ತಾಯಿದ್ರು. ಟೂರ್ನಮೆಂಟ್ ಮಾಡಿ ಒಂದು 12 years ಬ್ಯಾಕ್ ಏನೋ ಸ್ಟಾಪ್ ಆಗಿತ್ತು. ಅದಕ್ಕೂ ಮೊದಲು 3 times ಆರ್ಗನೈಸ್ ಮಾಡಿದರು. ಅವನಲ್ಲಿ ತುಂಬ ಗ್ರ್ಯಾಂಡಾಗಿ 2 ಗ್ರೌಂಡಲ್ಲೆಲ್ಲ ಆಡಿಸ್ತಾ ಇದ್ರು ಅವಾಗ. ಅದು ಸ್ಟಾಪ್ ಆದಮೇಲಿಂದ ಮತ್ತೆ ಇದುವರೆಗೂ ಯಾರೂ ಮಾಡಿರಲಿಲ್ಲ. ಸೊ ಈ ಟೈಮ್ ಮಾಡಬೇಕು ಅಂತ ಅಂದ್ಕೊಂಡು ಒನ್ನಿನಲ್ಲಿ ಒಂದು ಹೆಸರು ತರಬೇಕು ಅಂತ ಹೇಳ್ಬಿಟ್ಟು ಹುಡುಗರೆಲ್ಲ ಸೇರ್ಕೊಂಡು ಮಾಡ್ತಾಯಿದ್ವಿ. ಸೊ ಈ ಸತಿ ಸಕ್ಸಸ್ಫುಲ್ಲಾಗಿ ಇಲ್ಲಿವರೆಗೂ ತೊಗೊಂಡ್ಬಂದಿದ್ದೀವಿ. ಇವತ್ತು ಮ್ಯಾಚ್ ಡೇ. ಸೊ ಇದು ಮುಂದೆ 2 ದಿನ ಕಂಟಿನ್ಯೂ ಆದರೆ ಸೊ ಸಕ್ಸಸ್ಫುಲ್ಲಾಗಿ ಮ್ಯಾಚ್ನ ಆರ್ಗನೈಸ್ ಮಾಡಿ ಮತ್ತು ಕಪ್ ಕೂಡ ವಿನ್ ಆಗಬೇಕು ಅನ್ನೋ ಕಾನ್ಫಿಡೆನ್ಸಲ್ಲಿದ್ದೀವಿ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಫ್ರೆಂಡ್ಸ್, ಇದೇ ನೋಡಿ ಗ್ರೌಂಡ್. ಈ ಗ್ರೌಂಡಲ್ಲೇ ಇವತ್ತು ಮತ್ತು ನಾಳೆ ಟೂರ್ನಮೆಂಟ್ ನಡೆಯೋದು. ಸೊ ನಾವು ಮನೆಯಿಂದನೇ ಪೂಜೆ ಸಾಮಾನೆಲ್ಲ ತೊಗೊಂಬಂದಿದ್ವಿ. ಏನಕ್ಕಂತ ಅಂದರೆ 12 ವರ್ಷ ಆದಮೇಲೆ ನಾವು ಟೂರ್ನಮೆಂಟ್ ಮಾಡ್ತಾ ಇರೋದ್ರಿಂದ ಸೊ ಹೊಸದಾಗಿ ಯಾವುದೇ ಥರ ವಿಘ್ನ ಬರಬಾರ್ದು ಈ ಒಂದು ಟೂರ್ನಮೆಂಟ್ಗೆ. ಏನೇ ಒಂದು ಹೊಸ ಕೆಲಸ ಮಾಡಬೇಕು ಅಂತ ಇದ್ದಾಗ ವಿಘ್ನೇಶ್ವರಂಗೆ ಪೂಜೆ ಮಾಡೋದು ರೂಢಿ ಅಲ್ವಾ. ಸೊ ಅದೇ ಥರ ನಾವು ಕೂಡ ವಿಘ್ನೇಶ್ವರಂಗೆ ಪೂಜೆ ಮಾಡ್ತಾ ಇದ್ದೀವಿ. ಇಲ್ಲಿ ನಮ್ಮ ಅತ್ತೆ ಮಾಡ್ತಾ ಇದ್ದಾರೆ ಆಲ್ರೆಡಿ. ಫ್ರೆಂಡ್ಸ್, ನಮ್ಮ ಇವತ್ತಿನ ಈ ಗೆಸ್ಟ್ ಬಂದು ಜಗದೀಶ್ ಚೌಧರಿ ಅಂತ. ಇವರು ತಾಲೂಕು ಮಟ್ಟದ ಅಧ್ಯಕ್ಷರು BJPಗೆ, ಮತ್ತು ಇನ್ನೊಂದು ತುಂಬ ಜನಪ್ರಿಯತೆ ಹೊಂದಿದ್ದಾರೆ ನಮ್ಮ ಈ ತಾಲೂಕಲ್ಲಿ. ಸೊ ಇವ್ರನ್ನ ನಾವು ಇನಾಗ್ರೇಷನ್ಗೆ ಇನ್ವೈಟ್ ಮಾಡಿದ್ವಿ. ಸೊ ಬಂದವರು ದೀಪ ಎಲ್ಲ ಹಚ್ಚಿದ್ರು. ಇದರ ಜೊತೆಗೆ ನಮ್ಮೂರಿನ ಎಲ್ಲರೂ ಕೂಡ ತುಂಬ ನಮಗೆ ಈ ಒಂದು ಟೂರ್ನಮೆಂಟ್ಗೆ ಸಹಕಾರ ನೀಡಿದ್ದಾರೆ. ಇಲ್ಲಿ ನಮ್ಮ ಮಾವ ಕೂಡ ಏನೋ ಅನೌನ್ಸ್ ಮಾಡ್ತಾ ಇದ್ದಾರೆ, ಏನು ಅಂತ ಕೇಳಿ. ನಮ್ಮ ಮಾವನ ಸರದಿ ಆಯಿತು, ಇವಾಗ ನಮ್ಮ ಅತ್ತೆ ಅವ್ರದ್ದು ಸರದಿ. ಫ್ರೆಂಡ್ಸ್, ನಮ್ಮ ಅತ್ತೆ ಯಾರಿಗೇನು ಕಡಿಮೆ ಇಲ್ಲ, ಅವರು ಕೂಡ ಆಲ್ ಇಂಡಿಯಾ ಡೈರಿ ಅಧ್ಯಕ್ಷರಾಗಿದ್ದಾರೆ. ಅದಾದಮೇಲೆ ಪಂಚಾಯತಿಲಿ 1 time ವಿನ್ ಆಗಿದ್ದಾರೆ. ಸೊ ಅವರು ಕೂಡ ಆಡಳಿತದಲ್ಲಿ ಇದ್ದರು ಒಂದು 10 ವರ್ಷ. ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂತಾ ಇದ್ದೀನಿ. ಈ ಸಂದರ್ಭದಲ್ಲಿ ಎಲ್ಲರಿಗೂ ಧನ್ಯವಾದಗಳು. ಕ್ಲಾಪ್ಸ್ ಹೊಡಿರಲ್ಲ. ನೋಡಿ ಫ್ರೆಂಡ್ಸ್, ಬ್ಯಾಟ್ ಮತ್ತೆ ಬಾಲ್. ಕಪ್ ಸೀಸನ್ ನ ಪ್ರಥಮ ಮ್ಯಾಚ್ ಪ್ರಾರಂಭ ಆಗ್ತಾ ಇದೆ. ದಯಮಾಡಿ ಎಲ್ಲ ಕ್ರೀಡಾಭಿಮಾನಿಗಳು ಅವರಿಗೆ ಶುಭ ಹಾರೈಸಬೇಕು ಅಂತ ಕೇಳ್ಕೊಂತೀವಿ. ದಯಮಾಡಿ ಕ್ರಿಕೆಟ್ ಇದ್ರೊಳಗಡೆ ಇರೋರು, ಫೀಲ್ಡ್ ಒಳಗಡೆ ಇರೋ ದಯಮಾಡಿ ಎಲ್ಲ ಹೊರಗಡೆ ಬನ್ನಿ. ಫಲಾನುಭವಿಗಳು ಕ್ರೀಡಾಪಟುಗಳನ್ನು ಹೊರತುಪಡಿಸಿ ಇದೀಗ ತಾನೇ ಹೊನ್ನಳ್ಳಿ ಗ್ರಾಮದ ಪುರೋಹಿತರು ಬಂದ ಈಗ ಕ್ರೀಡಾ ಕಾರ್ಯಕ್ರಮಕ್ಕೆ ಹೊನ್ನಳ್ಳಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರ
ಮತ್ತೊಂದು ರನ್. ಫ್ರೆಂಡ್ಸ್, ಇವಾಗ ಊಟದ ಸಮಯ. ಇಲ್ಲೇ ಟೂರ್ನಮೆಂಟ್ ಹತ್ರ ಟೊಮ್ಯಾಟೊ ಬಾತ್ ಮಾಡಿಸಿದ್ರು, ಊಟ ಮಾಡ್ತಾ ಇದ್ದೀವಿ. ಸೊ ಟೈಮ್ ಬಂದು 3 ಗಂಟೆ ಆಗಿದೆ, ಇನ್ನೂ ಮ್ಯಾಚ್ ಮುಗ್ದಿಲ್ಲ. ಫ್ರೆಂಡ್ಸ್, ಇವತ್ತು ಸೆಕೆಂಡ್ ಹಾಫ್ ಟೂರ್ನಮೆಂಟ್. ನಾವು ಟೂರ್ನಮೆಂಟ್ಗೆ ಹೋಗೋಕ್ಕಿಂತ ಮುಂಚೆ ಒಂದು ಎಂಗೇಜ್ಮೆಂಟ್ ಇತ್ತು, ಶಿವು ಫ್ರೆಂಡು ಮತ್ತು ನಮ್ಮೂರವ್ರದ್ದೇನೆ. ಸೊ ಅಲ್ಲಿಗೆ ಬಂದಿದ್ದೀವಿ. ಸೊ ನೋಡಿ, ನಮ್ಮ ಎಲ್ಲ ಗ್ಯಾಂಗ್ ಇದೆ, ಬಟ್ ಶಿವು ಒಬ್ಬರೇ ಮಿಸ್ಸಿಂಗ್. ಸೊ ನೋಡಿ ನಮ್ಮ ಗರ್ಲ್ಸ್ ಗ್ಯಾಂಗ್ ಹೇಗಿದೆ ಅಂತ. ಸೊ ನಾವು ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಸ್ಟ್ರೈಟ್ ಅವೇ ನಾವು ಟೂರ್ನಮೆಂಟ್ ಹತ್ರನೇ ಬಂದ್ವಿ. ಆಲ್ರೆಡಿ ಕ್ವಾರ್ಟರ್ ಫೈನಲ್ ಮ್ಯಾಚ್ ನಡೀತಾ ಇತ್ತು. ಸೊ ನಮ್ಮೂರಿನ ಇನ್ನೊಂದು ಟೀಮ್ ಮತ್ತು ಬೇರೆ ಟೀಮ್ ಜೊತೆ ಆಡ್ತಾ ಇದೆ ಇವಾಗ. ಶಿವು ಕಮೆಂಟ್ರಿ ನೋಡಿ ಫ್ರೆಂಡ್ಸ್. ಅತ್ಯುತ್ತಮವಾದ ಫೀಲ್ಡಿಂಗ್. ಓವರ್ ಮುಕ್ತಾಯ. 8 ರನ್. ಲಾಸ್ಟ್ ಓವರ್. ಒಂದು ಸಿಂಗಲ್ 4 1 2 11 ರನ್ ಬೇಕು. 6 ಬಾಲ್ 11 ಬೇಕು. ಲಾಸ್ಟ್ ಓವರ್. 6 ಬಾಲ್ 11 ರನ್ ಬೇಕು. ಎಬಿಡಿ ಮೋಹನ್ ಅವರು ಅತ್ಯುತ್ತಮವಾದ ಎಫರ್ಟ್ ಸಕ್ಕದಾಗಿ ಫೀಲ್ಡ್ ಮಾಡಿದ್ಯಾ. ಸೊ ಈ ಮ್ಯಾಚ್ ವಿನ್ ಆಗಿದ್ದು ಶಿವಗಂಗೆ ಟೀಮು. ಸೊ 3rd ಪ್ಲೇಸ್ ಶಿವಗಂಗೆ ಟೀಮು. ಸೊ ಫ್ರೆಂಡ್ಸ್, ಇವಾಗ ಫೈನಲ್ ಮ್ಯಾಚ್ ನಡೀತಾ ಇದೆ, ಬರ್ಗೇನಹಳ್ಳಿ ಟೀಮ್ ವರ್ಸಸ್ ಕೆಂಗಲ್ ಟೀಮ್. ಸೊ ಇವಾಗ ಬ್ಯಾಟಿಂಗ್ ಆಡ್ತಾ ಇರೋರು ಬಂದು ಬರ್ಗೇನಹಳ್ಳಿ ಟೀಮ್. ಸೊ ನಾವು ಎರಡೂ ಟೀಮ್ಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಈ ಒಂದು ಸಂದರ್ಭದಲ್ಲಿ. ಕೆಂಗಲ್ ಹೋಗಕ್ಕಾಗಿದೆ. ನೋ ಬಾಲ್ ಹಾಕಿದ್ರೆ ಕೆಂಗಲ್ ತಂಡ ವಿಜಯಶಾಲಿಯಾಗಿದೆ. ಹೊನ್ನನಹಳ್ಳಿ ಪ್ರೀಮಿಯರ್ ಲೀಗ್ ಬಸವೇಶ್ವರ ಕಪ್ ಸೀಸನ್ 1 ವಿಜೇತರು ಕೆಂಗಲ್ ತಂಡ. ಕ್ಯಾಪ್ಟನ್ ಗೋವಿಂದ ಅವರು. ದ್ವಿತೀಯ ಬಹುಮಾನ ಬರ್ಗೇನಹಳ್ಳಿ ತಂಡ, ಕ್ಯಾಪ್ಟನ್ ನರಸಿಂಹಮೂರ್ತಿ ಅವರು. ಎಲ್ಲಾ ತಂಡದವರು ಸೆಲೆಬ್ರೇಷನ್ ಮುಗಿಸ್ಕೊಂಡು ಸ್ಟೇಜ್ ಹತ್ರ ಬರಬೇಕು. ಕ್ಯಾಪ್ಟನ್ ಟೀಮ್ ಅನ್ನ ಕರ್ಕೊಂಡು ಬರಪ್ಪ ಇಲ್ಲಿ. ಮೊದಲನೇ ತಂಡಕ್ಕೆ 30,000 ಅದು ಆಕರ್ಷಕ ಟ್ರೋಫಿ. ಎರಡನೇ ತಂಡಕ್ಕೆ 20,000 ಮತ್ತು ಆಕರ್ಷಕ ಟ್ರೋಫಿ. ಫ್ರೆಂಡ್ಸ್, ನಮ್ಮ ಈ ಒಂದು ಟೂರ್ನಮೆಂಟ್ನ ಕೊನೆಯ ಹಂತ ಇದು. ಸೊ ಬಸವೇಶ್ವರ ಕಪ್ ನಮ್ಮ ಊರಿನ ಈ ಒಂದು ಟ್ರೋಫಿ ಕೆಂಗಲ್ ಟೀಮ್ ಪಾಲಾಗಿದೆ. ಸೊ ಅವ್ರಿಗೆ ಕ್ಯಾಶ್ ಪ್ರೈಸ್ ವಿತ್ ಟ್ರೋಫಿ ಸಿಗ್ತಾ ಇದೆ. ಸೊ ಈ ಒಂದು ಟೂರ್ನಮೆಂಟ್ನ ಯಶಸ್ವಿಯಾಗಿ ನೆರವೇರಿಸ್ಕೊಟ್ಟಂತಹ ನಮ್ಮ ಈ ಮ್ಯಾನೇಜ್ಮೆಂಟ್ ಟೀಮ್ಗೆ ಮತ್ತು ಪ್ಲೇಯರ್ಸ್ಗೆ ಮತ್ತು ಆಡೋಕ್ಕೆ ಬಂದಿದ್ದ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.